ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾರತಿ ಮೇಕಪ್ ಆರ್ಟಿಸ್ಟ್ ಮಾತಾಡ್ತಿದ್ದೀನಿ. ನಾವಿವತ್ತು ಹೊರಟಿದ್ದು ಬ್ಯಾಂಗ್ಳೂರಿಗೆ. ಸೊ ಏನಪ್ಪ ಈವೆಂಟ್ ಅಂದರೆ ಸೀಮಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇವ್ರು ನನ್ನ ಸ್ಪೆಷಲ್ ಕ್ಲೈಂಟ್ ಅಂತಲೇ ಹೇಳ್ಬೋದು. ಇವ್ರ ಹೆಸರು ಮೋನಿಕಾ ಅಂತ. ಇವ್ರ ರಿಕ್ವೈರ್ಮೆಂಟ್ ಇದ್ದಿದ್ದು ನ್ಯಾಚುರಲ್ ಮೇಕಪ್. ಇವ್ರನ್ನ ನಾನು ಯಾಕೆ ಸ್ಪೆಷಲ್ ಕ್ಲೈಂಟ್ ಅಂತ ಕರಿತೀನಿ ಅಂದರೆ ಇವ್ರದ್ದು ನಾನು ಮಾಡ್ತಿರೋ 3ನೇ ಇವೆಂಟ್ ಆಗಿರುತ್ತೆ. ಒಂದು ಎಂಗೇಜ್ಮೆಂಟ್, 2ನೇದು ಮ್ಯಾರೇಜ್ ಆ್ಯಂಡ್ ಈಗ ಸೀಮಂತ. ಇಷ್ಟು ಇವೆಂಟ್ಗೂ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿದ್ರು. ನಾನೇ ಇವ್ರಿಗೆ ಎಲ್ಲ ಮೇಕೋವರ್ನ ಮಾಡಿಕೊಟ್ಟಿದ್ದೆ. ಅವರೇ ಹೇಳ್ತಿರ್ತಾರೆ, ನೀವು ನಮ್ಮ ಫ್ಯಾಮಿಲಿ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದೀರಾ ಅಂತ. ಆ್ಯಂಡ್ ನನ್ನ ಕ್ಲೈಂಟ್ ಮೋನಿಕಾ ಹೇಳಿದ ಒಂದೇ ಮಾತು, ನಾನು ಮೇಕಪ್ ಬುಕ್ ಮಾಡಿದ ಮೇಲೆ ಟೆನ್ಷನ್ ಫ್ರೀ ಆಗಿಬಿಡ್ತೀನಿ ಅಕ್ಕ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ಮೇಕಪ್ ಎಲ್ಲ ಮುಗಿದ ಮೇಲೆ 5 o'clockಗೆಲ್ಲ ಸ್ಟಾರ್ಟ್ ಮಾಡಿ 8 o'clockಗೆ ಮೇಕಪ್ ಎಲ್ಲ ಮುಗೀತು. ಸೊ ಅಲ್ಲೊಂದಷ್ಟು ಫೋಟೋಸ್ ವೀಡಿಯೋಸ್ನೆಲ್ಲ ಕವರ್ ಮಾಡಿಕೊಂಡು ಇವ್ರದ್ದು ಇವೆಂಟ್ ಇದ್ದಿದ್ದು ರೆಸಾರ್ಟಲ್ಲಿ. ಸೊ ನಾವು ಅಲ್ಲಿಗೆ ರೀಚ್ ಆಗೋಷ್ಟರೊಳಗೆ ಅವರಮ್ಮ ಸಿಕ್ಕಿದ್ರು. ಸೊ ಅವರನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಅವರು ಅಷ್ಟೇ ನಮ್ಮನ್ನು ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಸೊ ಎಲ್ಲ ಈವೆಂಟ್ಗೆ ಡೆಕೋರೇಷನ್ ನಡೀತಿತ್ತು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡ್ತಿದ್ರು. ಅಲ್ಲೊಂದಷ್ಟು ಗ್ರೀನ್ರಿ ಇತ್ತು, ಫೋಟೋಶೂಟ್ ನಡೀತಿತ್ತು. ಇನ್ನೊಂದಷ್ಟು ಫೋಟೋಸ್ನ ತೊಗೊಂಡೆ. ಲಾಸ್ಟ್ ಫೈನಲಲ್ಲಿ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಒಂದು ಆಸೆ ಇರುತ್ತೆ, ಅದೇ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್. ಅದಂತೂ ಸಿಕ್ತು ನನಗೆ. ಸೊ ಎಲ್ಲ ಮುಗಿಸ್ಕೊಂಡು ಬಂಗಾರಪೇಟೆ ಕಡೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.